ನೀವು 5 ಸ್ಟಾರ್ ಹೋಟ್ಲಲ್ಲಿ ಇದೇ ಟೀ ಬೇಕು ಅಂದರೆ ನಿಮಗೆ 100 ರೂಪಾಯಿ 110 ರೂಪಾಯಿ ಒಂದು ಟೀ ತಾತಾರೆ ಮೇಡಮ್. ಇದು ಸೋಲಾರ್ನಿಂದ ಓಡ್ತಾ ಇರೋದು ನೀರಿದು ಸ್ಪ್ರಿಂಕ್ಲರು. 8 ಜೆಟ್ ಹಾಕಿದ್ದೀವಿ. ಒಂದು ಟೈಮ್ ಒಂದು ಜೆಟ್ ಬಂದು 60 ಅಡಿ ಹೊಡೆಯುತ್ತೆ. ನಮಗೆ ಇದೊಂದು ಕರೆಂಟ್ ಇಲ್ಲ ಅಂದರೂ ತೋಟಕ್ಕೆ ನೀರು ಹಾಯಿಸುವಂಥ ಒಂದು ಸೂರ್ಯಕಿರಣದಿಂದ ಸೋಲಾರ್ನಿಂದ ಮೋಟ್ರ್ ಓಡಿಸ್ತಾ ಇದ್ವಿ. ಈಗ ನಿಮಗೆಲ್ಲ ಕೊಟ್ಟಂಥ ಲೆಮನ್ ಗ್ರಾಸ್ ತುಂಬ ಟೇಸ್ಟ್ ಆಗಿತ್ತು ಸರ್. ಯಾವ ಥರ ಅಂದರೆ ಇದು ಭಾರಿ ಒಂದು ಹೆಲ್ತ್ಗೆ ಒಳ್ಳೆಯದು. ಒಂದು ಗ್ಯಾಸ್ಟ್ರಿಕ್ ತೆಗೆಯುತ್ತೆ. ಲೆನ್ಸು ಕಫ ಅದು ಇದು ಸಿಗರೇಟು ಇವೆಲ್ಲ ಸೇರಿ ಅವರಿಗೆ ಕಫ ಎಲ್ಲ ಕಟ್ಟಿರುತ್ತಲ್ಲ, ಫುಲ್ಲು ಫ್ರೀಡಮ್ ಆಗುತ್ತೆ. ಅವರ ಲೆನ್ಸೇ ಒಂಥರ ಫ್ರೀಡಮ್ ಆಗುತ್ತೆ. ಇದು ಕುಡಿದು 1 ಅವರಿಗೆ ಹಸುವಾಗುತ್ತೆ. ಊಟ ಮಾಡೋವಂಥ ಒಂದು ಇದು ಇರುತ್ತೆ. ಅಷ್ಟು ಚೆನ್ನಾಗಿದೆ ಇದರಲ್ಲಿ. ಅಷ್ಟು ಹೇಳಲೇಬೇಕು ಅಂದರೆ ಬರೀ ಇಷ್ಟನ್ನು ಇದನ್ನು ಬರೀ ಎಲೆನ ಬಾಯಿಗೆ ಹಾಕಿದ್ರು ಸಾಕು, ಅಷ್ಟು ಟೇಸ್ಟ್ ಇದೆ. ಆ ಫ್ಲೇವರ್ ನೋಡಿ, ಆ ಫ್ಲೇವರು ಅಷ್ಟೇ ಚೆನ್ನಾಗಿದೆ. ಈ ಫ್ಲೇವರ್ ಮತ್ತು ಸೆಂಟ್ಗೆ ಹೋಗುತ್ತೆ. ಇದರಲ್ಲಿ ಸೆಂಟ್ನೂ ತೆಗಿಬೋದು, ಸೆಂಟ್ಗೂ ಹೋಗುತ್ತೆ, ಸೆಂಟ್ನೂ ಸಹಿತ ತೆಗಿಬೋದು. ಸೆಂಟು ನಾವು ನ್ಯಾಚುರಲಾಗಿ ತೆಗಿಬೇಕು ಅಂದರೆ ಕುಕ್ಕರಿಂದ ತೆಗಿಬೋದು. ಒಂದು ಕುಕ್ಕರಿಗೆ ಒಂದು ಮಾಮೂಲಿ ಒಂದು ಅರ್ಧ kg ಇದನ್ನು ಸಣ್ಣ ಒಣಗಿಸ್ಬಿಟ್ಟು ಕಟ್ ಮಾಡಿ ಒಂದು ಕುಕ್ಕರ್ ಒಳಗಡೆ ತುಂಬಿದಾಗ ಅದರೊಳಗಡೆ ಕುಕ್ಕರ್ಗೆ ವಿಷಲ್ ಹಾಕಬಾರ್ದು. ವಿಷಲ್ ಹಾಕೋ ಜಾಗದಲ್ಲೇ ಒಂದು ಪೈಪ್ ತೆಗೆದು ಔಟ್ಪುಟ್ ಎತ್ಕೋಬೇಕು. ಅದು ವಿಷಲ್ ಆವಿ ಎಲ್ಲ ಕುದ್ದು ಆವಿ ರೂಪದಲ್ಲಿ ಒಂದೊಂದೇ ಹನಿ ಬಂದು ಸೇರ್ತಾ ಬರುತ್ತೆ. ಅದು ಒಳ್ಳೆ ಫ್ಲೇವರ್ ಆಗಿ ಒಂದು ಬಾಟ್ಲಿಗೆ ಹಾಕೋಬೇಕು. ಅದನ್ನ ಒಳ್ಳೆ ಫ್ಲೇವರ್ ಆಗಿ ಸೆಂಟಾಗಿ ಇದು ಕನ್ವರ್ಟ್ ಆಗ್ತಾ ಎತ್ಕೋಬೋದು. ಅಷ್ಟು ಟೇಸ್ಟ್ ಇದೆ, ಅಷ್ಟು ಫ್ಲೇವರ್. ಟ್ರೈ ಮಾಡಿದ್ನಿ, ಚೆನ್ನಾಗಿದೆ. ಅಂದರೆ ನಾವು ಮನೆಗೆ ಬಂದವ್ರಿಗೆ ಗೆಸ್ಟ್ಗೆಲ್ಲ ಇದನ್ನೇ ಜಾಸ್ತಿ ಟೀ ಮಾಡಿಕೊಡೋದು. ಭಾರಿ ಟೇಸ್ಟ್ ಆಗಿದೆ. ಇವ್ರಿಗೂ ನಿಮಗೂ ಸಹಿತ ಇದೇ ಟೀ ನಾನು ಮಾಡ್ಕೊಂಬಂದಿದ್ದು. ಬೇರೆ ಏನೂ ಹಾಕಿಲ್ಲ, ಇದಕ್ಕೆ ಯಾವುದೇ ಕೆಮಿಕಲ್ ಹಾಕಿಲ್ಲ, ಏನೂ ಹಾಕಿಲ್ಲ. ನಾನು ನ್ಯಾಚುರಲಾಗಿ ಬೆಳೀತಾ ಇರೋದು ಇದು ಲೆಮನ್ ಗ್ರಾಸ್. ನೀವು 5 ಸ್ಟಾರ್ ಹೋಟ್ಲಲ್ಲಿ ಇದೇ ಟೀ ಬೇಕು ಅಂದರೆ ನಿಮಗೆ 100 ರೂಪಾಯಿ 110 ರೂಪಾಯಿ ಒಂದು ಟೀ ತಾತಾರೆ ಮೇಡಮ್. ಇದು ಅಡಿಕೆ ಮತ್ತು ಇದು ನಿಂಬೆ, ಕೋಕು, ಸೀಬೆ, ಸಪೋಟೊ, ಜಾಯ್ಕಾಯಿ, ಡ್ರ್ಯಾಗನ್ ಫ್ರೂಟ್. ಇದು ಫಸಲು ಬಂದಿತ್ತು ಸರ್? ಫಸಲು ಬಂದಿದೆ. ಹೋದ ಸರಿ ಫಸಲು ಬಂದಿದೆ. ಇದು 2 ಗಿಡ ಮಾತ್ರ ಬಿಟ್ಟಿತ್ತು. ಈ ಸರಿ ಹೆಚ್ಚಿಗೆ ಒಂದು 4 ಗಿಡನೂ ಬಿಡುತ್ತೆ. ಇದು ಹೋದ ವರ್ಷ ಫಸ್ಟ್ ಟೈಮ್ ಫಸಲು ಬಂದಿತ್ತು. ಎಷ್ಟು kg ಸಿಕ್ಕಿತ್ತು ಸರ್? ಇದು ಒಂದು 30ರಿಂದ 40 ಕಾಯಿ ಬಿಟ್ಟಿತ್ತು ಮೇಡಮ್. ಸ್ಟಾರ್ಟಿಂಗ್ ಒಂದೊಂದು ಗಿಡ. ಏನು ಮಾರ್ಕೆಟ್ಗೆ ಹಾಕ್ತೀರಾ? ಇಲ್ಲ ಮೇಡಮ್, ನಾವು ಹೂವೇನೇ ಯೂಸ್ ಮಾಡ್ಕೊಂಡು ಮನೆ ಯೂಸ್ ಮಾಡ್ಕೊಂಡು ಬಂದು ಗೆಸ್ಟ್ಗಳಿಗೆ ಕೊಟ್ಟು ಮನೆಗೆ ಹಾಕೊಂಡಿರೋದು. ತೆಂಗಿನ ತೋಟ ಮಧ್ಯ ಅಂತರ ಬೆಳೆಯಾಗಿ ಅಡಿಕೆ ಮಧ್ಯ ಅಂತರ ಬೆಳೆಯಾಗಿ ಬಾಳೆ ಹಾಕ್ಕೊಂಡಿದ್ದೀವಿ. ಅಡಿಕೆ ನೆಳ್ಳಾಗಿರಲಿ ಅಂತ ಬಾಳೆ ಹಾಕ್ಕೊಂಡಿದ್ದೀವಿ. ಇದು ಅಂತರ ಬೆಳೆ, ತೆಂಗು ಮಧ್ಯ ಅಂತರ ಬೆಳೆ. ಆ ಮಧ್ಯ ಒಂದೊಂದು ನಿಂಬೆ ಏನು ಇದೆ, ಮತ್ತು ದಾಳಿಂಬೆ ಇದೆ, ಪಪ್ಪಾಯಿ ಇದೆ, ಅಮೃತ ನೋನಿ ಗಿಡ ಇದೆ. ತೋರಿಸ್ತಾ ಗಿಡ ಇದು ಅಮೃತ ನೋನಿ ಗಿಡ. ಇದು ಸರ್ ನಿಮ್ಮ ತೋಟದಲ್ಲಿ ಎಷ್ಟು ಜಾತಿ ಗಿಡ ಹಾಕಿದ್ದೀರಾ ಸರ್? ಕೆಲವೊಂದು ಎಣ್ಸಕ್ಕಾಗಲ್ಲ, ಕೆಲವೊಂದು ಎಲ್ಲ ಜಾತಿ ಗಿಡನೂ ಒಂದು ಎರಡು ಇದೆ ಮೇಡಮ್. ನಮ್ಮ ಮನೆ ಬಳಕೆಗೆ ಅಂತ. ನಮ್ಮ ತೋಟಕ್ಕೆ ಬಂದರೆ ಬೆಳಗ್ಗೆ ಒಂದು ಟೈಮ್ ಯಾವ್ದಾದ್ರು ಹಣ್ಣು ತಿನ್ನಲಿಕ್ಕೆ ಅಂತ ಸಿಗಬೇಕು. ಒಂದು ಹಿಡಿದು ನಾಟಿ ವೈದ್ಯದಿಂದ ಹಿಡಿದು ಎಲ್ಲದೂ ಒಂದೊಂದು ಇದೆ ಮೇಡಮ್. ಇದು ಸೀಬೆ ಮಾಡಿದ್ನಿ, 5 ಅಡಿ ಒಂದು ಸೀಬೆ ಮಾಡಿದ್ನಿ. ಅಂತರ ಇದು ತೈವಾನ್ ಪಿಂಕ್ ಮೇಡಮ್, ತೈವಾನ್ ಪಿಂಕ್ ಸೀಬೆ. ಇದ್ರ ಮಧ್ಯದಲ್ಲಿ ಬಟರ್ ಫ್ರೂಟ್ ಮಾಡಿದ್ವಿ. ಇದು 10x10 ಬಟರ್ ಫ್ರೂಟ್ ಮಾಡಿದ್ವಿ. ಸೋಲಾರ್ನಿಂದ ಓಡ್ತಾ ಇರೋದು ನೀರಿದು
ಸ್ಪ್ರಿಂಕ್ಲರು 8 ಜೆಟ್ ಹಾಕಿದ್ದೀವಿ. ಒಂದು ಟೈಮ್ ಒಂದು ಜೆಟ್ ಬಂದು 60 ಅಡಿ ಹೊಡೆಯುತ್ತೆ. ನಮಗೆ ಇದೊಂದು ಕರೆಂಟ್ ಇಲ್ಲ ಅಂದರೂ ತೋಟಕ್ಕೆ ನೀರು ಹಾಯಿಸುವಂಥ ಒಂದು ಸೂರ್ಯಕಿರಣದಿಂದ ಸೋಲಾರ್ನಿಂದ ಮೋಟ್ರ್ ಓಡಿಸ್ತಾ ಇದ್ವಿ. ಕೃಷಿ ಹೊಂಡಕ್ಕೆ ನೀರು ಡಂಪ್ ಮಾಡಿ ಕೃಷಿ ಹೊಂಡದಿಂದ ನೀರನ್ನ ತೋಟಕ್ಕೆ ಹಾಯಿಸ್ತಾ ಇದ್ವಿ ಸೋಲಾರ್ನಿಂದ. ಇದು ಬಂದು ಮೇಜರಾಗಿ ಇದು ಮೇವಿನ ರಾಜ ಅಂತಲೇ ಹೇಳ್ಬೋದು. ಅಂದರೆ ಏಕೆಂದರೆ ಹೆವಿ ಪ್ರೋಟೀನ್ ಇದೆ ಇದರಲ್ಲಿ. ಒಂದು ಏನು ನಾವು ಮೇಕೆ ಆಗಲಿ, ಇದು ಬಂದು ಕುದುರೆ ಮೆಂತೆ ಅಂತಲೇ ಇದಕ್ಕೆ ಅಚ್ಚ ಕನ್ನಡದ ಹೆಸರು ಬಂದು ಕುದುರೆಗಳಿಗೆ ಜಾಸ್ತಿ ಹಾಕೋದು. ವಿಜಯಮಲ್ಯ ಸಹಿತ ಇದನ್ನೇ ಕುಣಿಗಲ್ ಫಾರ್ಮಲ್ಲಿ ಇದನ್ನೇ ಬೆಳೆದವರು ಕುದುರೆಗೆ ಹಾಕೋದು, ಬೇರೆ ಯಾವ ಮೇವೂ ಹಾಕೋಲ್ಲ. ಇದನ್ನು ನಾವು ಮೇಜರಾಗಿ ನಾವು ಬಿಳಿ ಇಲಿ ಅಂದ್ಬಿಟ್ಟು ಸಾಕ್ತಾಯಿದ್ವಿ, ಗಿನಿಯಾ ಪಿಗ್ ಅಂದ್ಬಿಟ್ಟು. ಅದಕ್ಕೆ ನಾವು ಉಪಯೋಗಿಸ್ತಾ ಇದ್ವಿ. ಮತ್ತು ಮೇಕೆನೂ ತಿನ್ನುತ್ತೆ, ಹಸು ತಿನ್ನುತ್ತೆ, ಒಳ್ಳೆ ಪ್ರೋಟೀನ್ ಇದೆ. ಬೇರೆ ಪ್ರೋಟೀನ್ಗಿಂತಲೂ ಹೆವಿ ಪ್ರೋಟೀನ್ ಇದೆ ಇದರಲ್ಲಿ. ಒಂದು ಹಿಂಡಿ ಕೊಟ್ಟಷ್ಟು, ಕಡಲೆಕಾಯಿ ಹಿಂಡಿ ಕೊಟ್ಟಷ್ಟು ಪ್ರೋಟೀನ್ ಇದೆ ಇದರಲ್ಲಿ, ಅಷ್ಟು ಹೆವಿ ಪ್ರೋಟೀನ್ ಇದೆ. ಮತ್ತು ಮಲ್ಟಿ ಕಟ್ಟಿಂಗು ಒಂದು ಸರಿ ಹಾಕೊಂಡ್ರೆ 2 ವರ್ಷ ಬರುತ್ತೆ. ಆ ಕಡೆಯಿಂದ ಕುಯ್ಕೊಂಬತ್ತಾ ಇದ್ವಿ, ಈ ಕಡೆಯಿಂದ ಕುಯ್ಕೊಂಡು ಹೋಗ್ತಾಯಿದ್ವಿ. ಈ ಥರ ಬೆಳೀತಾ ಬರುತ್ತೆ ಕಟಿಂಗ್ ಮಾಡ್ದಂಗೆ. ಅಂದರೆ 20 ದಿವ್ಸಕ್ಕೆ ಒಂದು ಸರಿ ಕಟಿಂಗ್ ಬರುತ್ತೆ. ಇದು ಸೂಪರ್ ನೆಪಿಯರ್. ಇದು ಹಸುಗಳಿಗೆ ಒಳ್ಳೆ ಎಳೆದ್ರಲ್ಲಿ ಕಟ್ ಮಾಡಿ ಹಾಕಿದರೆ ಒಳ್ಳೆ ಹಾಲು ಬರುತ್ತೆ. ಅಂದರೆ ಮೇವಿನ ಕಡ್ಡಿ ಅಂದರೆ ಒಂದು ಬರೀ ಇದನ್ನೇ ಹಾಕೋಕ್ಕಾಗಲ್ಲ, ಇದ್ರ ಜೊತೆ ಮಿಸ್ಕಿನ ಜೋಳ ಹಾಕ್ಕೊಂಡು ಒಂದು ಟೈಮ್ ಇದೊಂದು ಟೈಮು ಕೊಟ್ಟರೆ ಹಸುಗೂ ಒಳ್ಳೆಯದು. ಹಸು ಎಮ್ಮೆ ಎಲ್ಲದು ಮೇಂಟೈನ್ ಆಗುತ್ತೆ. ಮೇವಿಂದು ಫಾಸ್ಟಾಗಿ ಇದು ಗ್ರೋತಾಗಿ ಬೆಳೆಯುತ್ತೆ. ಬೇಸಿಗೆಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ, ಅದರಿಂದ ಒಂದು ಸ್ವಲ್ಪ ವರ್ಕೌಟ್ ಆಗುತ್ತೆ. ಇದು CFL 31 ಅಂದ್ಬಿಟ್ಟು ಒಳ್ಳೆ ಜೋಳ ಅಂತಲೇ ಹೇಳ್ಬೋದು. ಇದು ಇಷ್ಟು ಬೇಗ ಫಾಸ್ಟಾಗೆ ಬೆಳೆಯುವಂಥ ಮೇವು ಅಂದರೆ ಹಸು ಎಮ್ಮೆ ಆಡು ಕುರಿಗೆಲ್ಲ ಫಾಸ್ಟಾಗಿ ಗ್ರೋತ್ ಆಗುತ್ತೆ. ಒಂದು ಸರಿ ಸ್ಟಾರ್ಟಿಂಗ್ ಬೀಜ ಹಾಕ್ತಾಗ 2 ತಿಂಗಳು ಬೇಕು. ಆಮೇಲೆ 45 ದಿವಸಕ್ಕೆಲ್ಲ ಒಂದು ಸರಿ ಕಟಿಂಗ್ ಬಂದುಬಿಡುತ್ತೆ. ಅಷ್ಟು ಫಾಸ್ಟಾಗಿ ಬೆಳೆಯುತ್ತೆ. ಇದು ಬೇರೆ ಗೊಬ್ಬರ ಏನು ಜಾಸ್ತಿ ಹಿಂಗೆ ಕೇಳಲ್ಲ, ಯೂರಿಯಾ ಒಂದು ಹಾಕ್ಕೊಂಡು ಮೇಂಟೈನ್ ಮಾಡ್ಬೋದು. ಕಮ್ಮಿ ಗೊಬ್ಬರದಲ್ಲೂ ಚೆನ್ನಾಗಿ ಬರುತ್ತೆ. ಇದು ಫಾಸ್ಟ್ ಗ್ರೋತ್ ಬರುತ್ತೆ. ಕಮ್ಮಿ ಅಂದರೆ 7ರಿಂದ 8 ಅಡಿ ಹೈಟ್ ಬರುತ್ತೆ. ಈಗ ಇದು ಮೇವು ಹಾಕೋಕ್ಕೆ ಜಾಸ್ತಿ ಬಲಿಸ್ಬಾರ್ದು. ಒಳ್ಳೆ ಹಾಲು ಇಳುವರಿ ಬರಬೇಕು ಅಂದರೆ 35 ದಿವಸದಿಂದ 50-60 ದಿವಸದಲ್ಲಿ ಖಾಲಿ ಮಾಡಬೇಕು. ಅಷ್ಟು ಒಳ್ಳೆ ಹಾಲು ಇಳುವರಿ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಬಲ್ತ್ರೆ ಹಾಲು ಇಳುವರಿ ಕಮ್ಮಿ ಆಗುತ್ತೆ. ಜೇನು ಪೆಟ್ಟಿಗೆ ಇದು ಜೇನು ಪೆಟ್ಟಿಗೆಲಿ ಜೇನನ್ನು ಸಾಕ್ತಾಯಿದ್ವಿ. ಇದು ಒಳಗಡೆ ಜೇನೆಲ್ಲ ಇದೆ. ಯಾವುದು ಸರ್ ಜೇನು? ಇದು ತುಳುವೆ ಜೇನು ಅಂದ್ಬಿಟ್ಟು ಸಾಕ ಜೇನು ಇರುತ್ತೆ. ನೀವು ಬಿಸ್ನೆಸ್ ಪರ್ಪಸ್ ಸಾಕ್ತಾ ಇದ್ದೀರಾ ಅಥವಾ ಮನೆಗ? ಅಂದರೆ ನಾವು ಮನೆಗೆ ಇಂಪ್ರೂವ್ ಆಗಲಿ ಅನ್ಬೋದು. ಮನೆಗೆ ತುಪ್ಪ ಆಗುತ್ತೆ ನಮ್ಮ ಇದಕ್ಕೆ, ಮತ್ತು ತೋಟ ಇಂಪ್ರೂವ್ ಆಗುತ್ತೆ ನಮಗೆ. ಯಾವುದೇ ಇದು ಒಂದು ಹುಳ ಬಂದು ನೊಣ ಬಂದು ಸ್ಪರ್ಶ ಮಾಡಿದಾಗ ನಮಗೆ ಇಳುವರಿ ಒಂದು 30% ಇದರಿಂದ ಜಾಸ್ತಿ ಆಗುತ್ತೆ. ಬನ್ನಿ ಸರ್ ಫೋಟೋ. ಎಷ್ಟು ತಿಂಗಳಿಗೆ ಒಂದ್ಸತಿ ಜೇನು ಸಿಗುತ್ತೆ? ಇದಿಷ್ಟು ತಿಂಗಳಿಗೆ ಅಂತ ಇಲ್ಲ, ಸೀಸನ್ ವೈಸು ಬರುತ್ತೆ. ತುಪ್ಪ ಇದೆಯಾ ಸರ್? ಈಗ ತುಪ್ಪ ಇಲ್ಲ ಮೇಡಮ್, ಇದು ಡಂಪ್ ಮಾಡಿರೋದು. 1 ಪೆಟ್ಟಿಗೆ ಇತ್ತು, 2 ಪೆಟ್ಟಿಗೆ ಮಾಡಿರೋದು. ಅದರಿಂದ ತುಪ್ಪ ಇಲ್ಲ ಇದರಲ್ಲಿ. ಈಗ ರೀಸೆಂಟಾಗಿ ಮಾಡಿರೋದು, ಒಂದು 15 ದಿವಸ ಆಗಿದೆ ಅಷ್ಟೇ. ಮನೆಗೋಸ್ಕರ ಹಾಕೊಂಡಿರೋದು ನಾಟಿ ಎಂಬು, ಎಲೆ ಎಂಬು. ಭಾರಿ ಟೇಸ್ಟಾಗಿದೆ. ಯಾವುದೇ ಇದನ್ನು ಕಮರ್ಷಿಯಲಾಗಿ ಏನು ಹಾಕೊಂಡಿಲ್ಲ, ನಮ್ಮನೆ ಯೂಸ್ಗೆ ಬೆಳ್ಕೊಂಡಿದ್ವಿ. ಚೆನ್ನಾಗಿದೆ ಟೇಸ್ಟಿಂಗು. ಸರ್ ಅಂದರೆ ಈಗ ಒಂದು ಮನೆ ಮಟ್ಟಿಗೆ ಏನು ಬೇಕೋ ಅದೆಲ್ಲ ನೀವು ನಿಮ್ಮ ತೋಟದಲ್ಲಿ ಮಾಡ್ತೀವಿ? ತೋಟದಲ್ಲಿ ನಮ್ಮ ಮನೆ ಬಳಕೆಗೆ ಇದೆ ಮೇಡಮ್. ಒಂದು 50% ಐಟಮ್ ಸಿಗುತ್ತೆ ಮೇಡಮ್. ನಾವು ಮನೆಗೋಸ್ಕರ ಹಾಕೊಂಡಿರೋದು ರೆಡ್ ಲೇಡಿ ಎಂಬುದು. ಚೆನ್ನಾಗಿದೆ, ಸೈನಿಂಗ್ ಎಲ್ಲ ತಿನ್ನಲಿಕ್ಕೆ ಭಾರಿ ಟೇಸ್ಟ್ ಇದೆ, ಸ್ವೀಟ್ ಇದೆ. ಮತ್ತು ಹಣ್ಣಲ್ಲಿ ಜ್ಯೂಸ್ನೂ ಕೂಡ ಮಾಡ್ಬೋದು, ಹಣ್ಣನ್ನು ಸಹ ತಿನ್ಬೋದು. ಭಾರಿ ಟೇಸ್ಟಾಗಿದೆ ಇದರ ಹಣ್ಣು. ರೆಡ್ ಲೇಡಿ ಅಂದ್ಬಿಟ್ಟು ಚೆನ್ನಾಗಿದೆ. ಯಾರೇ ಹಾಕಿ ಈ ಥರ ಗಿಡಗಳು ಹಾಕಿ, ಕೆಲವೊಂದು ಗಂಡು ಗಿಡಗಳು ಬರುತ್ತೆ, ಅದು ಟೇಸ್ಟ್ ಇರಲ್ಲ. ಸರ್ ಇದು ಜಾಸ್ತಿ ರೋಗ ಅಂತಾರೆ? ಏನು ನಮಗೆ ಆ ಥರ ಏನು ಕಾಣಿಸ್ತಾ ಇಲ್ಲ ಮೇಡಮ್. ಇದಕ್ಕೆ ನಾವು ಯಾವುದೇ ಕೆಮಿಕಲ್ ಹೊಡೆದಿಲ್ಲ ಇದಕ್ಕೆ. ಅಂದರೆ ಬರೀ ನ್ಯಾಚುರಲ್ಲಾಗಿ ಬೆಳೀತಾ ಇದೆ, ಚೆನ್ನಾಗಿದೆ. ಯಾವುದೇ ಫ್ಲೇಯರ್ ಕೊಟ್ಟಿಲ್ಲ ಇದಕ್ಕೆ. ಅದರಿಂದ ಹಣ್ಣು ಸೈನಿಂಗಿದೆ. ಹಣ್ಣು ಭಾರಿ ಟೇಸ್ಟಾಗಿದೆ ಇದು.